ತುಲಾರಾಶಿಯವರೇ ನಮಸ್ಕಾರ ಗೆಳೆಯರೆ. ಶನಿಯ ನ್ಯಾಯದ ಚಕ್ರ ತಿರುಗಲಿದೆ. ಹೌದು, ಬಹಳ ಕಷ್ಟಗಳ ನಂತರ ನ್ಯಾಯ ಸಿಗಲಿದೆ. ಈಗ ನಿಮ್ಮ ಎಲ್ಲ ಅಸೂಯೆಪಟ್ಟ ಶತ್ರುಗಳು ಮೌನವಾಗುತ್ತಾರೆ. ಏಕೆಂದರೆ ನ್ಯಾಯ ನೀಡುವವರಾದ ಶನಿದೇವರು ನಿಮಗೆ ದಯ ತೋರಿಸುತ್ತಾರೆ. ಹನುಮಾನ್ಜಿ, ಮಹಾದೇವ ಮತ್ತು ಮಹಾಲಕ್ಷ್ಮೀ ದೇವಿಯ ಜೊತೆಗೆ ನಿಮ್ಮ ಮೇಲೆ ವಿಶೇಷ ಆಶೀರ್ವಾದಗಳಿವೆ. ಜನರು ಅಸೂಯೆ ಪಡುತ್ತಾರೆ. ಹೊಳೆಯುತ್ತಲೇ ಇರಿ, ಏಕೆಂದರೆ ಮುಂಬರುವ ಸಮಯಗಳು ನಿಮಗೆ ತುಂಬ ವಿಶೇಷವಾಗಿರುತ್ತವೆ. ನನ್ನನ್ನು ನಂಬಿರಿ, ನೀವು ರಾಜನಾಗುವ ಗುಣಗಳನ್ನು ಹೊಂದಿದ್ದೀರಿ. ಇದು ಮಹಾಲಕ್ಷ್ಮಿ ಮತ್ತು ಮಹಾದೇವರಿಂದ ಬಂದ ಬಲವಾದ ಸೂಚನೆಯಾಗಿದೆ. ಕ್ಷುಲ್ಲಕ ವಿಷಯಗಳಿಗೆ, ನಶಯಗಳಿಗೆ ನಿಮ್ಮನ್ನು ಅವಮಾನಿಸುವ ಮತ್ತು ನಿಮ್ಮ ಧೈರ್ಯವನ್ನು ಮುರಿಯುವ ಜನರಿಂದ ನೀವು ದೂರವಿರಬೇಕು. ನಾನು ಹಂಚಿಕೊಳ್ಳಲಿರುವ ಮಾಹಿತಿಯು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತದೆ. ಹೌದು ಸ್ನೇಹಿತರೆ, ನೀವು ಇಂದಿನ ವಿಡಿಯೋವನ್ನು ನೋಡುತ್ತಿದ್ದರೆ ಅದನ್ನು ಕೇವಲ ಕಾಕತಾಳೀಯವೆಂದು ಪರಿಗಣಿಸಬೇಡಿ. ಕೆಲವೊಮ್ಮೆ ವಿಶ್ವವು ಎಲ್ಲರಿಗೂ ಅಲ್ಲದ ಸಂಕೇತಗಳನ್ನು ಕಳುಹಿಸುತ್ತದೆ. ಇಂದಿನ ಸಂದೇಶವು ತಮ್ಮದೇ ಆದ ಯಾವುದೇ ತಪ್ಪಿಲ್ಲದೆ ಅವಮಾನವನ್ನು ಅನುಭವಿಸಿದವರಿಗೆ, ಕಷ್ಟಪಟ್ಟು ಕೆಲಸ ಮಾಡಿದರೂ ಅರ್ಹವಾದ ಗೌರವ ಸಿಗದವರಿಗೆ ಮತ್ತು ಇತರರಿಂದ ಒಳ್ಳೆಯತನ ಶೋಷಣೆಗೆ ಒಳಗಾದವರಿಗೆ. ಇಂದಿನ ವಿಡಿಯೋ ಸರ್ವರೋಗ ನಿವಾರಕವಾಗಿದೆ. ಇದನ್ನು ತಪ್ಪಿಸಿಕೊಳ್ಳಬೇಡಿ ಮತ್ತು ಆರಂಭದಿಂದ ಅಂತ್ಯದವರೆಗೆ ವೀಕ್ಷಿಸಿ, ಏಕೆಂದರೆ ಒಂದು ಪ್ರಮುಖ ಘಟನೆ ನಡೆಯಲಿದೆ. ನೀವು ಎಂದಿಗೂ ಮರೆಯಲಾಗದ ಆಶ್ಚರ್ಯವನ್ನು ಪಡೆಯುತ್ತೀರಿ. ಜನರು ನಿಮ್ಮ ಪ್ರಗತಿಯಿಂದ ಅಸಮಾಧಾನಗೊಂಡಿದ್ದಾರೆ ಮತ್ತು ನಿಮ್ಮನ್ನು ಪದೇ ಪದೇ ನಿರುತ್ಸಾಹಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ನೀವು ಸ್ವಲ್ಪ ಸಮಯದಿಂದ ಭಾವಿಸಿದ್ದರೆ ಎಚ್ಚರಿಕೆಯಿಂದ ಆಲಿಸಿ. ಇಂದಿನ ಸಂದೇಶವು ನಿಮ್ಮ ಆತ್ಮವಿಶ್ವಾಸವನ್ನು ಪುನರುಜ್ಜೀವನಗೊಳಿಸುತ್ತದೆ. ಹೊಸ ಭರವಸೆಯ ಕಿರಣಗಳು ಜಾಗೃತಗೊಂಡಿವೆ ಮತ್ತು ಈಗ ನೀವು ದೇವರು ಮತ್ತು ದೇವತೆಗಳ ಆಶೀರ್ವಾದವನ್ನು ನೇರವಾಗಿ ಪಡೆಯುತ್ತೀರಿ. ಎಚ್ಚರಿಕೆಯಿಂದ ಆಲಿಸಿ. ಗ್ರಹಗಳ ಪ್ರಭಾವವು ಸಕ್ರಿಯಗೊಂಡಿದೆ. ಶುಕ್ರನ ಆಶೀರ್ವಾದವು ನಿಮ್ಮ ಮೇಲೆ ನೇರವಾಗಿ ಸುರಿಸುತ್ತಿದೆ. ಶನಿಯೂ ಸಹ ನಿಮಗೆ ಕೃಪೆ ತೋರಿದ್ದಾನೆ. ಆದ್ದರಿಂದ ಯಾವುದೇ ತಪ್ಪುಗಳನ್ನು ಮಾಡಬೇಡಿ ಮತ್ತು ಆರಂಭದಿಂದ ಅಂತ್ಯದವರೆಗೆ ವಿಡಿಯೋವನ್ನು ವೀಕ್ಷಿಸಿ, ಏಕೆಂದರೆ ನೀವು ಎಂದಿಗೂ ಮರೆಯದ ಪ್ರಮುಖ ಘಟನೆ ಸಂಭವಿಸುತ್ತದೆ. ಸ್ನೇಹಿತರೆ, ಇಂದಿನ ವಿಡಿಯೋ ನಿಮಗೆ ವಿಶಿಷ್ಟ ಮತ್ತು ಅತ್ಯಂತ ಮುಖ್ಯವಾಗಿದೆ. ಅದನ್ನು ಅರ್ಧ ದಾರಿಯಲ್ಲೇ ಬಿಡುವ ತಪ್ಪನ್ನು ಮಾಡಬೇಡಿ, ಏಕೆಂದರೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ವ್ಯಕ್ತಿಯ ಜೀವನದಲ್ಲಿ ಶುಭ ಗ್ರಹಗಳ ಪ್ರಭಾವ ಬಲಗೊಳ್ಳಲು ಪ್ರಾರಂಭಿಸಿದಾಗ ಅವರ ಸುತ್ತಲಿನವರ ನಡವಳಿಕೆಯು ಮೊದಲು ಬದಲಾಗುತ್ತದೆ. ಕೆಲವರು ಕಾರಣವಿಲ್ಲದೆ ನಿಮ್ಮನ್ನು ವಿರೋಧಿಸುತ್ತಾರೆ. ಕೆಲವರು ನೀವು ಹೇಳುವುದನ್ನು ಗೇಲಿ ಮಾಡುತ್ತಾರೆ. ಕೆಲವರು ನಿಮ್ಮನ್ನು ಪ್ರತಿ ಹೆಜ್ಜೆಯಲ್ಲೂ ತಡೆಯಲು ಪ್ರಯತ್ನಿಸುತ್ತಾರೆ. ಅದಕ್ಕಾಗಿಯೇ ಈ ವಿಡಿಯೋವನ್ನು ಮಾತ್ರ ನೋಡಿ, ಆಗ ಮಾತ್ರ ನಿಮಗೆ ಎಲ್ಲವೂ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಸ್ನೇಹಿತರೆ, ಅನೇಕ ಜ್ಯೋತಿಷಿಗಳು ಅಂತಹ ಪರಿಸ್ಥಿತಿಯನ್ನು ಒಬ್ಬ ವ್ಯಕ್ತಿಯು ತಮ್ಮ ಜೀವನದಲ್ಲಿ ಹೊಸ ಹಂತದತ್ತ ಸಾಗುತ್ತಿರುವಂತೆ ನೋಡುತ್ತಾರೆ. ಇದು ಎಲ್ಲರ ಮೇಲೂ ಒಂದೇ ರೀತಿಯ ಪರಿಣಾಮವನ್ನು ಬೀರುವುದಿಲ್ಲ, ಆದರೆ ಅನೇಕ ಜನರು ತಮ್ಮ ಜೀವನದಲ್ಲಿ ಅಂತಹ ಬದಲಾವಣೆಗಳನ್ನು ಅನುಭವಿಸಲು ಪ್ರಾರಂಭಿಸುತ್ತಾರೆ. ಸ್ನೇಹಿತರೆ, ಸಮಯ ತುಂಬ ಕಡಿಮೆ. ಕೊನೆಯವರೆಗೂ ವಿಡಿಯೋವನ್ನು ಎಚ್ಚರಿಕೆಯಿಂದ ನೋಡಿ. ಅಂತಹ ಉತ್ತಮ ಸುದ್ದಿ ನಿಮಗಾಗಿ ಕಾತರದಿಂದ ಕಾಯುತ್ತಿದೆ. ಅದು ನಿಮ್ಮನ್ನು ಆತಂಕಕ್ಕೆ ದೂಡುತ್ತದೆ. ಆದರೆ ದೇವರು ಏನೇ ಮಾಡಿದರೂ ಅವನು ಅದನ್ನು ನಮ್ಮ ಒಳಿತಿಗಾಗಿ ಮಾಡುತ್ತಾನೆ. ನೀವು ನಿಮ್ಮ ಧೈರ್ಯವನ್ನು ಕಾಪಾಡಿಕೊಳ್ಳಬೇಕು. ನಿಮ್ಮ ಆತ್ಮಗಳು ಕುಗ್ಗಲು ಬಿಡಬೇಡಿ. ನೋಡಿ, ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ನಿಮ್ಮನ್ನು ಪ್ರತಿಯೊಂದು ಕೋನದಿಂದಲೂ ನಾಶ ಮಾಡಲು ಪ್ರಯತ್ನಿಸುತ್ತಿದ್ದಾನೆ. ಅವನು ನಿಮ್ಮ ಧೈರ್ಯವನ್ನು ಮುರಿಯುತ್ತಿದ್ದಾನೆ. ಆದರೆ ಈ ಬಾರಿ ನಿಮಗೆ ಅಚಲ ನಂಬಿಕೆ ಇದೆ, ಏಕೆಂದರೆ ಭಗವಾನ್ ಬಜರಂಗ ಬಲಿ ಮತ್ತು ಕರ್ಮದ ದೇವರು ಶನಿದೇವ ಇಬ್ಬರೂ ದಯ ತೋರಿಸಿದ್ದಾರೆ ಮತ್ತು ಗ್ರಹಗಳ ಸಂಚಾರವೂ ಸಹ ಸಕಾರಾತ್ಮಕ ಬದಲಾವಣೆಗಳನ್ನು ತೋರಿಸುತ್ತಿದೆ. ನೀವು ದೀರ್ಘಕಾಲದಿಂದ ಹೋರಾಡುತ್ತಿದ್ದರೆ ಪ್ರತಿಯೊಂದು ಹೋರಾಟವು ಯಾವಾಗಲೂ ವ್ಯರ್ಥವಾಗುವುದಿಲ್ಲ ಎಂಬುದನ್ನು ನೆನಪಿಡಿ. ಕೇವಲ ತಾಳ್ಮೆ, ಸರಿಯಾದ ನಿರ್ಧಾರಗಳು ಮತ್ತು ಪರಿಶ್ರಮವು ಕಾಲಾನಂತರದಲ್ಲಿ ಫಲಿತಾಂಶಗಳನ್ನು ನೀಡುತ್ತದೆ. ಮುಂಬರುವ ದಿನಗಳಲ್ಲಿ ನೀವು ಎಂದಿಗಿಂತಲೂ ಹೆಚ್ಚು ಒಳ್ಳೆಯ ಸುದ್ದಿಯನ್ನು ನಾನು ಧೈರ್ಯದಿಂದ ಮತ್ತು ಸತ್ಯವನ್ನು ಹೇಳುತ್ತಿದ್ದೇನೆ.
ಹೌದು ಸ್ನೇಹಿತರೆ, ನಿಮ್ಮ ಜೀವನವು ರಾಜನ ಜೀವನದಂತೆ ಆಗುವ ಪರಿಸ್ಥಿತಿ ಉದ್ಭವಿಸುತ್ತದೆ. ನಿಮಗೆ ಯಾವುದಕ್ಕೂ ಕೊರತೆಯಾಗುವುದಿಲ್ಲ. ಬ್ರಹ್ಮಾಂಡದ ಶಕ್ತಿಗಳು ನಿಮಗೆ ಸಂಕೇತವನ್ನು ನೀಡಿವೆ. 24 ಗಂಟೆಗಳ ಕಾಲ ಕಾಯಿರಿ. ಮಹಾಲಕ್ಷ್ಮೀ ದೇವಿಯು ನಿಮ್ಮ ಹಣೆಬರಹವನ್ನು ವೈಯಕ್ತಿಕವಾಗಿ ಬದಲಾಯಿಸುತ್ತಾಳೆ ಮತ್ತು ನಿಮಗೆ ದೊಡ್ಡ ನ್ಯಾಯ ಸಿಗುತ್ತದೆ. ನೀವು ಕಷ್ಟಪಡುತ್ತಿದ್ದಾಗ ನಿಮಗೆ ಪ್ರಯೋಜನವಾಗಲು ಸಾಧ್ಯವಾಗಲಿಲ್ಲ, ಆದರೆ ಈಗ ನಿಮ್ಮ ಹೋರಾಟವು ನಿಮಗೆ ನೇರವಾಗಿ ಪ್ರಯೋಜನವನ್ನು ನೀಡುತ್ತದೆ. ಮಹಾಲಕ್ಷ್ಮೀ ದೇವಿಯು ಸಮೃದ್ಧಿಯನ್ನು ಸಂಕೇತಿಸುತ್ತಾಳೆ ಮತ್ತು ಮಹಾದೇವನು ದೃಢವಾದ ಆತ್ಮವಿಶ್ವಾಸವನ್ನು ಸಂಕೇತಿಸುತ್ತಾನೆ. ಒಬ್ಬ ವ್ಯಕ್ತಿಯು ಕಷ್ಟಪಟ್ಟು ಕೆಲಸ ಮಾಡುವ ಧೈರ್ಯ, ಇತರರನ್ನು ಗೌರವಿಸುವ ಸ್ವಭಾವ ಮತ್ತು ಕಷ್ಟದ ಸಮಯದಲ್ಲಿಯೂ ಬಿಟ್ಟುಕೊಡದಿರುವ ಶಕ್ತಿಯನ್ನು ಹೊಂದಿದ್ದರೆ ಅವರು ಜೀವನದಲ್ಲಿ ದೊಡ್ಡದನ್ನು ಸಾಧಿಸಬಹುದು. ಮತ್ತು ಮುಂಬರುವ ಸಮಯವು ನಿಮ್ಮ ಜೀವನದಲ್ಲಿ ಅತ್ಯಂತ ವಿಶೇಷ ಮತ್ತು ಪ್ರಯೋಜನಕಾರಿಯಾಗಿರುತ್ತದೆ ಎಂದು ನಾನು ಖಾತರಿಪಡಿಸಬಲ್ಲೆ. ನೀವು ಎಂದಿಗೂ ಮರೆಯಲಾಗದಂತಹ ಆಶೀರ್ವಾದಗಳನ್ನು ದೇವರು ಮತ್ತು ದೇವತೆಗಳಿಂದ ಪಡೆಯುತ್ತೀರಿ. ಸ್ನೇಹಿತರೆ, ಬ್ರಹ್ಮಾಂಡದ ಶಕ್ತಿಗಳು ಅಂತಿಮವಾಗಿ ಒಮ್ಮುಖವಾಗಿವೆ ಮತ್ತು ನಿಮ್ಮ ಆತ್ಮವಿಶ್ವಾಸ ಮತ್ತು ಆತ್ಮಶಕ್ತಿ ಹೆಚ್ಚಾಗಲಿದೆ. ನೀವು ದೇವರು ಮತ್ತು ದೇವತೆಗಳಿಂದ ವಿಶೇಷ ಆಶೀರ್ವಾದಗಳನ್ನು ಪಡೆಯಲಿದ್ದೀರಿ. ಆದರೆ ನನ್ನ ಭವಿಷ್ಯವಾಣಿಯನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ, ಏಕೆಂದರೆ ರಾಜನಾಗುವುದು ಎಂದರೆ ಕೇವಲ ಶ್ರೀಮಂತನ ಬದಲಾಗಿ ನಿಜವಾದ ರಾಜ ಎಂದರೆ ತನ್ನ ಕುಟುಂಬದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವವನು, ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವವನು ಮತ್ತು ಕಷ್ಟದ ಸಮಯದಲ್ಲಿ ಶಾಂತನಾಗಿರುತ್ತಾನೆ. ಎಂದಿಗೂ ಆತುರದ ತಪ್ಪುಗಳನ್ನು ಮಾಡಬೇಡಿ, ದಾರಿ ತಪ್ಪಬೇಡಿ ಮತ್ತು ಯಾವಾಗಲೂ ನಿಮ್ಮ ಸ್ವಂತ ಆಲೋಚನೆಯನ್ನು ಬಳಸಿ, ನಿಮ್ಮ ಮನಸ್ಸನ್ನು ಬಳಸಿ. ಇತರರ ಮಾತುಗಳು ನಿಮಗೆ ಹಾನಿ ಮಾಡಲು ಬಿಡಬೇಡಿ. ಅಂತಹ ಜನರನ್ನು ರಾಜರು ಎಂದು ಕರೆಯಲಾಗುತ್ತದೆ. ಜನರು ಇಂದು ನಿಮ್ಮ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳದಿರಬಹುದು, ಆದರೆ ನೀವು ಕಲಿಯುವುದನ್ನು ಮುಂದುವರಿಸಿದರೆ, ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೆ ಮತ್ತು ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸಿದರೆ, ಅದೇ ಜನರು ಭವಿಷ್ಯದಲ್ಲಿ ನಿಮ್ಮ ಯಶಸ್ಸಿನ ಬಗ್ಗೆ ಮಾತನಾಡುತ್ತಾರೆ. ಸ್ನೇಹಿತರೆ, ನೀವು ವೇಗವಾಗಿ ಪ್ರಗತಿ ಹೊಂದುತ್ತೀರಿ. ನಾನು ನಿಮಗೆ ಇದನ್ನು ಖಾತರಿಪಡಿಸುತ್ತೇನೆ. ಆದರೆ ವಿಡಿಯೋವನ್ನು ಮಾತ್ರ ನೋಡಬೇಡಿ, ಏಕೆಂದರೆ ನೀವು ರಾಜನಾಗುವ ಗುಣಗಳನ್ನು ಹೊಂದಿದ್ದೀರಿ. ಅಂದರೆ ನೀವು ಶ್ರೀಮಂತರಾಗಬಹುದು, ನೀವು ಎಲ್ಲ ರೀತಿಯ ಸೌಕರ್ಯವನ್ನು ಹೊಂದಬಹುದು, ಆದರೆ ಕ್ರಮೇಣ ನೀವು ಸಂಪತ್ತನ್ನು ಗಳಿಸುವಿರಿ. ನಿಮ್ಮ ಜೀವನವು ಬದಲಾಗುತ್ತದೆ. ಒಂದಲ್ಲ, ಆದರೆ ಅನೇಕ ದೊಡ್ಡ ಸುದ್ದಿಗಳು ನಿಮ್ಮನ್ನು ಕುತೂಹಲದಿಂದ ಕಾಯುತ್ತಿವೆ. ಏನೇ ಆಗಲಿ, ಎಲ್ಲವೂ ನಮ್ಮ ಒಳಿತಿಗಾಗಿ ನಡೆಯುತ್ತದೆ. ಚಿಂತಿಸಬೇಡಿ. ನೀವು ಅಪಾರ ಧೈರ್ಯವನ್ನು ಹೊಂದಿದ್ದೀರಿ ಮತ್ತು ಸಂತೋಷದ ಜೀವನವನ್ನು ನಡೆಸುತ್ತೀರಿ. ಆದಾಗ್ಯೂ ನೀವು ಕೆಲವು ವ್ಯಕ್ತಿಗಳ ಬಗ್ಗೆ ಅತ್ಯಂತ ಜಾಗರೂಕರಾಗಿರಬೇಕು. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ನೀವು ಅವರಿಂದ ದೂರವಿರಬೇಕು, ಏಕೆಂದರೆ ಅವರು ನಿಮ್ಮೊಂದಿಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮನ್ನು ನಿರಂತರವಾಗಿ ಅವಮಾನಿಸುವ ಮತ್ತು ಸಾರ್ವಜನಿಕವಾಗಿ ಗೇಲಿ ಮಾಡುವ ಜನರು ಯಾರು? ನೀವು ಯಾವುದಾದರೂ ವಿಷಯದಲ್ಲಿ ಯಶಸ್ಸನ್ನು ಸಾಧಿಸಿದರೂ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀವು ಪಡೆಯುತ್ತೀರಿ, ಆದರೆ ಜನರು ನಿಮಗೆ ಪ್ರತಿಕ್ರಿಯಿಸುವುದಿಲ್ಲ. ಅವರು ಅಸಭ್ಯವಾಗಿ ಮಾತನಾಡುತ್ತಾರೆ. ನಿಮ್ಮ ಆತ್ಮವಿಶ್ವಾಸದ ಮೇಲೆ ದಾಳಿ ಮಾಡುವ ಅಂತಹ ಜನರಿಂದ ನೀವು ದೂರವಿರಬೇಕು. ಎರಡನೆಯದಾಗಿ, ನಿಮ್ಮ ಕಠಿಣ ಪರಿಶ್ರಮವನ್ನು ಅಪಹಾಸ್ಯ ಮಾಡುವವರು. ಮತ್ತು ಮೂರನೆಯದಾಗಿ, ಎಲ್ಲದರಲ್ಲೂ ನಿಮ್ಮಲ್ಲಿ ತಪ್ಪುಗಳನ್ನು ಮಾತ್ರ ಹುಡುಕುವವರು. ನೀವು ಎಲ್ಲವನ್ನೂ ಚೆನ್ನಾಗಿ ಮಾಡುತ್ತೀರಿ, ನೀವು ತುಂಬ ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ, ಆದರೆ ಇನ್ನು ನಿಮಗೆ ಉತ್ತಮ ಆಯ್ಕೆ ಎಂದರೆ ನಿಮ್ಮ ಕಡೆಗೆ ಬೆರಳು ತೋರಿಸಿ ದೋಷಗಳನ್ನು ಹುಡುಕುವವರನ್ನು ಮತ್ತು ನೀವು ಎಂದಿಗೂ ಯಶಸ್ವಿಯಾಗಲು ಸಾಧ್ಯವಿಲ್ಲ ಎಂದು ಭಾವಿಸುವಂತೆ ಮಾಡುವವರನ್ನು ತಪ್ಪಿಸುವುದು. ನಿಮ್ಮೊಳಗೆ ಅಷ್ಟೊಂದು ಶಕ್ತಿ ಇಲ್ಲದಿದ್ದರೆ ನೀವು ಅಂತಹ ಜನರಿಂದ ದೂರವಿರಬೇಕು, ಏಕೆಂದರೆ ಅಂತಹ ಜನರು ಎಂದಿಗೂ ನಿಮ್ಮವರಾಗಲು ಸಾಧ್ಯವಿಲ್ಲ. ಸಮಯದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಈ ಸಮಯದಲ್ಲಿ ಕಾಸ್ಮಿಕ್ ಶಕ್ತಿಗಳು ಒಟ್ಟುಗೂಡಿವೆ ಮತ್ತು ನಿಮಗೆ ಗಮನಾರ್ಹ ಸಂಕೇತಗಳನ್ನು ನೀಡುತ್ತಿವೆ. ಆದ್ದರಿಂದ ಬ್ರಹ್ಮಾಂಡದ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ನಿಮ್ಮ ಸಂತೋಷವನ್ನು ನೀವು ನೋಡಿದಾಗಲೂ ಯಾರು ದುಃಖಿತರಾಗುತ್ತಾರೆ ಎಂಬುದನ್ನು ನೋಡಿ. ನೀವು ಈ ರೀತಿಯ ಜನರಿಂದ ದೂರವಿರಬೇಕು, ಏಕೆಂದರೆ ನಿಮ್ಮ ಸಂತೋಷದಲ್ಲಿ ಸಂತೋಷವಾಗಿರುವ ಬದಲು ಅವರು ನಿಮಗೆ ದುಃಖವನ್ನು ಮಾತ್ರ ತರುತ್ತಾರೆ. ನೀವು ಅಂತಹ ಜನರೊಂದಿಗೆ ಇದ್ದರೆ
ಅವರು ಯಾವಾಗಲೂ ನಿಮಗೆ ಹಾನಿಯನ್ನು ಬಯಸುತ್ತಾರೆ. ಅವರು ನಿಮಗೆ ಹಾನಿಯನ್ನು ಉಂಟು ಮಾಡಲು ಮಾತ್ರ ಬಯಸುತ್ತಾರೆ. ಆದ್ದರಿಂದ ನೀವು ಅವರಿಂದ ಸಾಧ್ಯವಾದಷ್ಟು ದೂರವನ್ನು ಕಾಯ್ದುಕೊಳ್ಳಬೇಕು. ಸಮಯದ ಮಹತ್ವವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಸಮಯದ ಮಹತ್ವವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಏಕೆಂದರೆ ಮುಂಬರುವ ಸಮಯಗಳು ನಿಮಗೆ ಮತ್ತು ನಿಮ್ಮ ಇಡೀ ಕುಟುಂಬಕ್ಕೆ ತುಂಬ ಒಳ್ಳೆಯದಾಗಿರ್ತವೆ. ಸ್ನೇಹಿತರೆ, ನೀವು ಏನೇ ಬಯಸಿದರೂ ನಿಮ್ಮ ಎಲ್ಲ ಕನಸುಗಳು ನನಸಾಗುತ್ತವೆ. ಅಂತಹ ಜನರು ನಿಮ್ಮ ಶಕ್ತಿ ಮತ್ತು ಆತ್ಮವಿಶ್ವಾಸ ಎರಡನ್ನೂ ಪದೇ ಪದೇ ದುರ್ಬಲಗೊಳಿಸಬಹುದು. ಇದರರ್ಥ ನೀವು ಅವರೊಂದಿಗೆ ಹೋರಾಡಬೇಕು ಎಂದಲ್ಲ, ಖಂಡಿತ ಇಲ್ಲ. ಬದಲಾಗಿ ನಿಮ್ಮ ಸಮಯವನ್ನು ಶಾಂತವಾಗಿ ಆರಿಸಿ ಮತ್ತು ಸಕಾರಾತ್ಮಕ ಜನರೊಂದಿಗೆ ಹೆಚ್ಚು ಸಮಯ ಕಳೆಯಿರಿ. ಏಕೆಂದರೆ ಸ್ನೇಹಿತರೆ, ಸ್ವಲ್ಪ ಸಮಯದ ನಂತರ ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಮಯಗಳು ಹೊರಹೊಮ್ಮುತ್ತವೆ ಮತ್ತು ನೀವು ಸಂತೋಷದ ಜೀವನವನ್ನು ನಡೆಸುತ್ತೀರಿ. ಸ್ನೇಹಿತರೆ, ಅದರ ಬಗ್ಗೆ ಯೋಚಿಸಿ. ಬೀಜವು ಮಣ್ಣಿನಲ್ಲಿದ್ದಾಗ ಯಾರೂ ಅದನ್ನು ಹೊಗಳುವುದಿಲ್ಲ. ಅದರ ಮೇಲೆ ಸುತ್ತಲೂ ಕತ್ತಲೆ, ಒತ್ತಡ ಮತ್ತು ಹೋರಾಟ ಇರುತ್ತದೆ. ಆದರೆ ಆ ಬೀಜ ತಾಳ್ಮೆಯಿಂದಿರುತ್ತದೆ. ನಿಧಾನವಾಗಿ ಅದು ಮೊಳಕೆಯೊಡೆಯುತ್ತದೆ ಮತ್ತು ಒಂದು ದಿನ ಅದು ದೊಡ್ಡ ಮರವಾಗುತ್ತದೆ. ಅದೇ ರೀತಿ ನಿಮ್ಮ ಕಠಿಣ ಪರಿಶ್ರಮ ಈಗ ಗೋಚರಿಸದಿರಬಹುದು, ಆದರೆ ಅದರ ಫಲಿತಾಂಶಗಳು ಭವಿಷ್ಯದಲ್ಲಿ ಖಂಡಿತವಾಗಿಯೂ ಗೋಚರಿಸುತ್ತವೆ. ಮತ್ತು ನಾನು ಇದನ್ನು ಖಾತರಿಪಡಿಸುತ್ತೇನೆ. ಮುಂಬರುವ ಸಮಯವು ನಿಮ್ಮ ಜೀವನದಲ್ಲಿ ಅತ್ಯಂತ ವಿಶೇಷ ಮತ್ತು ಪ್ರಯೋಜನಕಾರಿಯಾಗಿರಬಹುದು. ಅಂತಹ ಮುಂಬರುವ ಸಮಯಗಳು ಅದ್ಭುತವಾಗಿರುತ್ತವೆ. ನೀವು ಒಂದರ ನಂತರ ಒಂದರಂತೆ ಅದ್ಭುತ ಯಶಸ್ಸನ್ನು ಪಡೆಯುತ್ತೀರಿ. ಸ್ನೇಹಿತರೆ, ನಿಮಗೆ ಯಾವುದೇ ಸಣ್ಣ ಸಮಸ್ಯೆಗಳಿದ್ದರೂ ಹನುಮನು ಸ್ವತಃ ಅವುಗಳನ್ನು ತೆಗೆದುಹಾಕಲಿದ್ದಾನೆ. ಏಕೆಂದರೆ ಅವನು ದೊಡ್ಡ ನ್ಯಾಯವನ್ನು ನೀಡಲಿದ್ದಾನೆ. ಕರ್ಮದ ದೇವರು ಸಹ ನಿಮ್ಮ ಮೇಲೆ ಕರುಣೆ ತೋರಿಸಿದ್ದಾನೆ. ಇದರರ್ಥ ನಿಮ್ಮ ಅದೃಷ್ಟ ತುಂಬ ಒಳ್ಳೆಯದು. ದೇವರು ಮತ್ತು ದೇವತೆಗಳ ಆಶೀರ್ವಾದವು ನಿಮ್ಮ ಮೇಲೆ ನೇರವಾಗಿ ಇದೆ. ಈ ಸಮಯವು ನಿಮ್ಮ ಕುಟುಂಬದಲ್ಲಿ ನಿಮ್ಮನ್ನು ಪ್ರಸಿದ್ಧರನ್ನಾಗಿ ಮಾಡುತ್ತದೆ. ಅದೇ ಸಮಯದಲ್ಲಿ ಜನರು ನಿಮ್ಮನ್ನು ಭಯಪಡುತ್ತಾರೆ ಮತ್ತು ನಿಮ್ಮಿಂದ ಸ್ಫೂರ್ತಿ ಪಡೆಯುವವರೂ ಇದ್ದಾರೆ. ಈ ಸಮಯವು ನಿಮ್ಮೊಳಗೆ ರಾಜನ ಗುಣಗಳನ್ನು ಹೊಂದಿದೆ ಎಂದು ನೀವು ಹೇಳಬೇಕು. ಕೆಲವೊಮ್ಮೆ ದೇವರು ಮೊದಲು ನಮ್ಮನ್ನು ಬಲಪಡಿಸುತ್ತಾನೆ, ಸರಿಯೇ? ನಂತರ ಅವನು ಯಶಸ್ಸನ್ನು ನೀಡುತ್ತಾನೆ. ಎಲ್ಲವೂ ಹೋರಾಟವಿಲ್ಲದೆ ಬಂದರೆ ನಮಗೆ ಅದರ ಮೌಲ್ಯ ಅರ್ಥವಾಗುವುದಿಲ್ಲ. ಅಂದರೆ ಪ್ರಯತ್ನವಿಲ್ಲದೆ ಎಲ್ಲವನ್ನೂ ಪಡೆಯುವವರು ಕಠಿಣ ಪರಿಶ್ರಮದ ಫಲವನ್ನು ಅನುಭವಿಸುವುದಿಲ್ಲ. ಅಂದರೆ ಅವರು ಕಠಿಣ ಪರಿಶ್ರಮದ ಸಂತೋಷವನ್ನು ಅನುಭವಿಸುವುದಿಲ್ಲ. ಆದರೆ ಹೋರಾಟದ ಮೂಲಕ ಜೀವನದಲ್ಲಿ ಏನನ್ನಾದರೂ ಸಾಧಿಸುವುದನ್ನು ನಿಜವಾದ ಯಶಸ್ಸು ಎಂದು ಕರೆಯಲಾಗುತ್ತದೆ. ಅದನ್ನು ಜೀವನ ನಡೆಸುವುದು ಎಂದು ಕರೆಯಲಾಗುತ್ತದೆ. ಆದ್ದರಿಂದ ನಿಮ್ಮ ಸಮಯ ಕಷ್ಟಕರವಾಗಿದ್ದರೆ ಅದನ್ನು ಕಲಿಯುವ ಸಮಯವೆಂದು ಪರಿಗಣಿಸಿ. ನಿಮ್ಮ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸಿ, ನಿಮ್ಮ ನಡವಳಿಕೆಯನ್ನು ಸುಧಾರಿಸಿ ಮತ್ತು ನಿಮ್ಮ ಗುರಿಗಳನ್ನು ಬಿಟ್ಟುಕೊಡಬೇಡಿ. ಅವರನ್ನು ಹಿಂಬಾಲಿಸುವುದು ಎಂದರೆ ಹಿಂದೆ ಮುಂಬರುವ ಸಮಯವು ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಯೋಜನಕಾರಿ ಮತ್ತು ವಿಶೇಷವಾಗಿರಬಹುದು. ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗಬಹುದು. ನಾನು ಇದನ್ನು ನಿಮಗೆ ಹೇಳುತ್ತಿದ್ದೇನೆ ಮತ್ತು ಅದನ್ನು ಖಾತರಿಪಡಿಸುತ್ತಿದ್ದೇನೆ. ಸ್ನೇಹಿತರೆ, ಇಂದಿನ ಸಂದೇಶ ನಿಮಗಾಗಿ ಮಾತ್ರ. ಏಕೆಂದರೆ ಮುಂಬರುವ ಸಮಯವು ನಿಮಗೆ ತುಂಬ ಒಳ್ಳೆಯದಾಗಿರುತ್ತದೆ. ಇದರರ್ಥ ನೀವು ಸಂತೋಷದಿಂದ ಮರದ ಮೇಲೆ ನೃತ್ಯ ಮಾಡಲು ಪ್ರಾರಂಭಿಸುತ್ತೀರಿ. ಅಂತಹ ಸಮಯವು ಬರಲಿದೆ ಮತ್ತು ನಾನು ಅದನ್ನು ಖಾತರಿಪಡಿಸಬಲ್ಲೆ. ಆದರೆ ನೀವು ಕೆಲವು ಪ್ರಮುಖ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ನೀವು ಪರಿಹಾರವನ್ನು ಸಹ ಕಾರ್ಯಗತಗೊಳಿಸಬೇಕು. ಆದರೆ ಆತುರದಿಂದ ತಪ್ಪುಗಳನ್ನು ಮಾಡಬೇಡಿ. ನೀವು ಆಧ್ಯಾತ್ಮಿಕತೆಯನ್ನು ಅಭ್ಯಾಸ ಮಾಡಲು ಬಯಸಿದರೆ ಪ್ರತಿದಿನ ಸ್ನಾನದ ನಂತರ ಮೌನ ಮಂತ್ರದೊಂದಿಗೆ ಭಗವಾನ್ ಮಹಾದೇವನನ್ನು ಸ್ಮರಿಸಿ. ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಪಠಿಸಿ. ಶುಕ್ರವಾರ ಮಹಾಲಕ್ಷ್ಮೀ ದೇವಿಯ ಮುಂದೆ ದೀಪವನ್ನು ಬೆಳಗಿಸಿ ಮತ್ತು ನಿಮ್ಮ ಜೀವನದಲ್ಲಿ ಬುದ್ಧಿವಂತಿಕೆ, ಕಠಿಣ ದಿವಂತಿಕೆ, ಕಠಿಣ ಪರಿಶ್ರಮ ಮತ್ತು ಸರಿಯಾದ ಅವಕಾಶಕ್ಕಾಗಿ ಪ್ರಾರ್ಥಿಸಿ. ಆದರೆ ನೀವು ಅದನ್ನು ನಿಮ್ಮ ಹೃದಯದಿಂದ ಮಾಡಬೇಕು. ನೀವು ದೇವರನ್ನು ನಂಬಬೇಕು. ನೀವು ನಿಮ್ಮ ಕೀಕು, ನೀವು ನಿಮ್ಮ ಕಾರ್ಯಗಳನ್ನು ನಂಬಬೇಕು. ಅದರ ನಂತರ ನೀವು ಯಶಸ್ಸನ್ನು ಕಾಣದಿದ್ದರೆ ನನಗೆ ಹೇಳಿ. ನಿಮ್ಮ ಸಮಯವು ಉತ್ತಮಗೊಳ್ಳುತ್ತದೆ ಎಂದು ನಾನು ಖಾತರಿಪಡಿಸಬಲ್ಲೆ.
ಆಧ್ಯಾತ್ಮಿಕ ಅಭ್ಯಾಸದ ಜೊತೆಗೆ ಶಿಸ್ತು ಮತ್ತು ಪ್ರಾಮಾಣಿಕತೆಗೆ ಸಮಾನ ಪ್ರಾಮುಖ್ಯತೆಯನ್ನು ನೀಡಿ. ಆಗ ಮಾತ್ರ ಮುಂದಿನ 24 ಗಂಟೆಗಳಲ್ಲಿ ಒಂದು ಪ್ರಮುಖ ತೀರ್ಪು ಬರುತ್ತದೆ ಮತ್ತು ನಿಮ್ಮ ಭವಿಷ್ಯ ಹೊಳೆಯುತ್ತಲೇ ಇರಿ. ನಿಮ್ಮ ಕ್ಷೇತ್ರದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಲೇ ಇರಿ, ಮುಂದುವರಿಯುತ್ತಾ ಇರಿ. ನೀವು ಸಾಂದರ್ಭಿಕ ವೈಫಲ್ಯಗಳನ್ನು ಎದುರಿಸಬಹುದಾದರೂ ಕಾಲಾನಂತರದಲ್ಲಿ ನೀವು ಯಶಸ್ಸನ್ನು ಸಾಧಿಸುತ್ತೀರಿ ಮತ್ತು ನೀವು ಎಂದಿಗೂ ಮರೆಯಲಾಗದಂತಹ ಉತ್ತಮ ಸುದ್ದಿಗಳನ್ನು ಪಡೆಯುತ್ತೀರಿ. ನೆನಪಿಡಿ, ಜಗತ್ತು ಏನೇ ಮಾಡಿದರೂ ನಿಮ್ಮ ಗುರುತನ್ನು ಇತರರು ಏನು ಹೇಳುತ್ತಾರೆಂದು ನಿರ್ಧರಿಸುವುದಿಲ್ಲ, ಆದರೆ ನಿಮ್ಮ ಕ್ರಿಯೆಗಳಿಂದ ನಿರ್ಧರಿಸಲಾಗುತ್ತದೆ. ಕೆಲಸವು ಪೂಜೆಯಾಗಿದೆ ಮತ್ತು ಶನಿದೇವನು ಕ್ರಿಯೆಗಳನ್ನು ಮಾತ್ರ ನೋಡುತ್ತಾನೆ. ಆಗ ಮಾತ್ರ ಅವನು ಸೂಕ್ತ ಫಲಿತಾಂಶಗಳನ್ನು ನೀಡುತ್ತಾನೆ. 24 ಗಂಟೆಗಳ ಒಳಗೆ ಈ ಸಮಯವು ನಿಮ್ಮ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರನ್ನು ತರುವಂತಹ ತೀರ್ಪು ಆಗಿರುತ್ತದೆ. ಜನರು ನಿಮ್ಮ ಯಶಸ್ಸಿನ ಬಗ್ಗೆ ಅಸೂಯೆ ಪಟ್ಟರೆ ವಾದಗಳಿಂದಲ್ಲ, ಆದರೆ ನಿಮ್ಮ ಕೆಲಸದಿಂದ ಪ್ರತಿಕ್ರಿಯಿಸಿ. ನೀವು ಯಾರಿಗಾದರೂ ನಿಮ್ಮ ಕೆಲಸದಿಂದ ಪ್ರತಿಕ್ರಿಯಿಸಿದರೆ ಜನರು ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ ಮತ್ತು ನೀವು ಸಾಧಿಸಬಹುದಾದ ಪ್ರತಿಯೊಂದು ಗುಣವನ್ನು ನೀವು ಹೊಂದಿದ್ದೀರಿ ಎಂದು ನನಗೆ ಸಂಪೂರ್ಣ ನಂಬಿಕೆ ಇದೆ. ನಿಮ್ಮ ಪೂರ್ವಜರ ಆಶೀರ್ವಾದದಿಂದಾಗಿ, ಅವರ ಒಳ್ಳೆಯ ಕಾರ್ಯಗಳಿಂದಾಗಿ ನೀವು ಸುಮ್ಮನೆ ಕುಳಿತುಕೊಳ್ಳದೆ ಶ್ರೀಮಂತರಾಗುತ್ತೀರಿ. ಹಣವು ನಿಮ್ಮ ಬ್ಯಾಂಕ್ ಖಾತೆಗೆ ಹರಿಯುತ್ತದೆ. ದೇವರಲ್ಲಿ ನಂಬಿಕೆ ಇರಿಸಿ, ನಿಮ್ಮ ಮೇಲೆ ನಂಬಿಕೆ ಇರಿಸಿ ಮತ್ತು ಮುಂದುವರಿಯಿರಿ. ಕಷ್ಟಪಟ್ಟು ಕೆಲಸ ಮಾಡುತ್ತಲೇ ಇರಿ. ಯಾರ ವಿರುದ್ಧವೂ ಎಂದಿಗೂ ದ್ವೇಷ ಸಾಧಿಸಬೇಡಿ. ಯಾವಾಗಲೂ ಕಷ್ಟಪಟ್ಟು ಒತ್ತಾಯಿಸುತ್ತೀರಿ. ನೀವು ಇಂದು ಕಷ್ಟಪಡುತ್ತಿರಬಹುದು. ನೀವು ಸರಿಯಾದ ದಿಕ್ಕಿನಲ್ಲಿ ಶ್ರಮಿಸುವುದನ್ನು ಮುಂದುವರಿಸಿದರೆ ಮಹಾದೇವ ಮತ್ತು ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದಗಳು ಯಾವಾಗಲೂ ನಿಮ್ಮ ಮೇಲೆ ಇರುತ್ತವೆ. ಸ್ನೇಹಿತರೆ, ನೀವು ಎಂದಿಗೂ ಯಾವುದೇ ತಪ್ಪುಗಳನ್ನು ಮಾಡುವುದಿಲ್ಲ ಎಂದು ನನಗೆ ವಿಶ್ವಾಸವಿದೆ. ಏಕೆಂದರೆ ಬಾಹ್ಯಾಕಾಶದಲ್ಲಿ ಗಮನಾರ್ಹ ಗ್ರಹ ಸಂಚಾರಗಳಿವೆ. ಅದರ ನೇರ ಪರಿಣಾಮಗಳು ನಿಮ್ಮ ಮೇಲೆ ಪರಿಣಾಮ ಬೀರುತ್ತವೆ. ನೀವು 33 ಕೋಟಿ ದೇವತೆಗಳ ಆಶೀರ್ವಾದವನ್ನು ಪಡೆಯುತ್ತೀರಿ. ಅದರ ನಂತರ ನಿಮ್ಮ ಜೀವನವು ಸ್ವಯಂಚಾಲಿತವಾಗಿ ಬದಲಾಗುತ್ತದೆ ಮತ್ತು ಒಂದೊಂದಾಗಿ ಪ್ರತಿ ಕನಸು ನನಸಾಗುತ್ತದೆ. ಮೊದಲು ನಿಮ್ಮ ಹೆತ್ತವರ ಆಶೀರ್ವಾದವನ್ನು ಪಡೆಯಿರಿ. ನೀವು ನಿಮ್ಮ ಕ್ಷೇತ್ರದಲ್ಲಿ ನಿರಂತರವಾಗಿ ಶ್ರಮಿಸಬೇಕು. ನಿಮ್ಮನ್ನು ಯಾರೊಂದಿಗೂ ಹೋಲಿಸಬೇಡಿ, ಬದಲಾಗಿ ನೀವು ಶಾಂತವಾಗಿ ಕೆಲಸ ಮಾಡಬೇಕು. ಯಾರಾದರೂ ನಿಮ್ಮನ್ನು ಯಾವುದೇ ಕ್ಷೇತ್ರದಲ್ಲಿ ಸಿಲುಕಿಸಲು ಪ್ರಯತ್ನಿಸಿದರೆ ಅಥವಾ ನಿಮ್ಮ ಮೇಲೆ ಸುಳ್ಳು ಆರೋಪ ಮಾಡಿದರೆ ನೀವು ದೇವರ ಬಳಿಗೆ ಹೋಗಿ ಅವನಿಗೆ ಸತ್ಯವನ್ನು ಹೇಳಬಹುದು. ಏಕೆಂದರೆ ದೇವರಿಗೆ ಎಲ್ಲವೂ ತಿಳಿದಿದೆ. ದೇವರು ಏನೇ ಮಾಡಿದರೂ ಅವನು ಅಂತಿಮವಾಗಿ ಅದನ್ನು ಸರಿ ಮಾಡುತ್ತಾನೆ. ಕಷ್ಟಪಟ್ಟು ಕೆಲಸ ಮಾಡುತ್ತಲೇ ಇರಿ. ಯಶಸ್ಸು ನಿಮ್ಮನ್ನು ಹಿಂಬಾಲಿಸುತ್ತದೆ, ಇದು ಖಚಿತ. ಸ್ನೇಹಿತರೆ, ಮುಂಬರುವ ಸಮಯಗಳು ನಿಮಗೆ ತುಂಬ ಪ್ರಯೋಜನಕಾರಿಯಾಗಿರುತ್ತವೆ. ನೀವು ಸಂತೋಷದಿಂದ ಬದುಕುತ್ತೀರಿ ಮತ್ತು ನಿಮ್ಮ ಕನಸುಗಳು ನನಸಾಗುತ್ತವೆ. ಆದರೆ ಕೇಳಿ, ಇಲ್ಲಿಂದ ಮುಂದೆ ನಾವು ನಿಮಗೆ ಬಹಳ ವಿಶೇಷ ಮತ್ತು ಪ್ರಮುಖವಾದ ಜಾತಕಗಳ ಬಗ್ಗೆ ಹೇಳಲಿದ್ದೇವೆ. ಅದು ತಿಳಿದುಕೊಳ್ಳಲು ಸಂಪೂರ್ಣವಾಗಿ ಅವಶ್ಯಕವಾಗಿದೆ. ಆದರೆ ಅದಕ್ಕೂ ಮೊದಲು ಗುರುದೇವರ ಆಶೀರ್ವಾದದೊಂದಿಗೆ ಎಲ್ಲ ದೇವರು ಮತ್ತು ದೇವತೆಗಳ ವಿಶೇಷ ಆಶೀರ್ವಾದವನ್ನು ಬಯಸುವ ಯಾವುದೇ ಭಕ್ತನು ವಿಡಿಯೋವನ್ನು ಇಷ್ಟಪಡಬೇಕು. ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಕಮೆಂಟ್ ವಿಭಾಗದಲ್ಲಿ ಹರ್ ಹರ್ ಮಹಾದೇವ, ಜೈ ಮಾತಾ ಮಹಾಲಕ್ಷ್ಮಿ, ಓಂ ನಮಃ ಶಿವಾಯ, ಧನ್ಯವಾದಗಳು ಗುರುದೇವ. ಆದರೆ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ, ಏಕೆಂದರೆ ನಾವು ಮೊದಲು ನಿಮಗೆ ಎಲ್ಲ ಪ್ರಮುಖ ಜಾತಕ ನವೀಕರಣಗಳನ್ನು ತರುತ್ತೇವೆ. ಆದ್ದರಿಂದ ಇಂದು ನಿಮ್ಮ ಜಾತಕ ಹೇಗಿರುತ್ತದೆ ಎಂಬುದನ್ನು ಕಂಡುಹಿಡಿಯೋಣ. ಮೇಷರಾಶಿಯವರು ಇಡೀ ದಿನ ಕಾರ್ಯನಿರತರಾಗಿರ್ತಾರೆ. ನಿಮ್ಮ ಕೆಲಸವನ್ನು ಯೋಜಿಸುವುದು ಯಶಸ್ಸನ್ನು ತರುತ್ತದೆ. ನೀವು ಹೆಚ್ಚಾಗಿ ವೈಯಕ್ತಿಕ ಮತ್ತು ಕೌಟುಂಬಿಕ ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತೀರಿ. ನೀವು ಕುಟುಂಬದ ಹಿರಿಯರಿಂದ ಉಡುಗೊರೆಗಳನ್ನು ಸಹ ಪಡೆಯಬಹುದು. ಪರಿಶೀಲನೆ ಇಲ್ಲದೆ ಯಾರನ್ನೂ ನಂಬಬೇಡಿ, ಏಕೆಂದರೆ ಇದು ಕಲಿಯುಗದ ಸಮಯ. ಯಾರಾದರೂ ನಿಮ್ಮನ್ನು ಮೋಸಗೊಳಿಸಬಹುದು. ನಿಮ್ಮ ಸಾಮರ್ಥ್ಯಗಳಲ್ಲಿ ವಿಶ್ವಾಸದಿಂದ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ನಿಕಟ ಸಂಬಂಧಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಿ. ಯಾರೊಂದಿಗೂ ದುಷ್ಕೃತ್ಯವನ್ನು ತಪ್ಪಿಸುವುದು ನಿಮ್ಮ ಜವಾಬ್ದಾರಿಯಾಗಿರುತ್ತದೆ. ಅದೇ ಸಮಯದಲ್ಲಿ ವ್ಯವಹಾರ ವಿಸ್ತರಣೆಗೆ ಸಂಬಂಧಿಸಿದ ಕೆಲಸಗಳು ಪ್ರಾರಂಭವಾಗುತ್ತವೆ.
ಕೆಲಸದ ಸ್ಥಳದಲ್ಲಿ ನಿಮ್ಮ ಉಪಸ್ಥಿತಿ ಅತ್ಯಗತ್ಯವಾಗಿರುವುದರಿಂದ ಇಂದು ಮಾರ್ಕೆಟಿಂಗ್ ಕೆಲಸವನ್ನು ಮುಂದೂಡುವುದು ಉತ್ತಮ. ನಿಮ್ಮ ಸಿಬ್ಬಂದಿ ಮತ್ತು ಉದ್ಯೋಗಿಗಳ ಕೆಲಸವನ್ನು ನೀವು ಮೇಲ್ವಿಚಾರಣೆ ಮಾಡಬೇಕು ಮತ್ತು ನಿಮ್ಮ ಕುಟುಂಬಕ್ಕೂ ಸಮಯ